ಅಮೂಲ್ಯ ಗೌಡ ಅವರ ಅಭಿಮಾನಿಗಳಿಗೆ ತುಂಬ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಈ ಒಂದು ವಿಚಾರದಿಂದ, ಈ ಒಂದು ಸುದ್ದಿಯಿಂದ. ಏನಪ್ಪ ಅಂತಂದರೆ ಅವರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ ಆಗಿದ್ರಲ್ವ. ಆ ಒಂದು ಬಿಗ್ ಬಾಸ್ ಮುಗಿದ ಮೇಲೆ ಅವರು ಎಲ್ಲಿ ಕೂಡ ಕಾಣಿಸ್ಕೊಂಡಿಲ್ಲ. ಆಮೇಲೆ ಅವರು ಯಾವುದೇ ಸೀರಿಯಲ್ಗಳು ಕೂಡ ಮಾಡೇ ಇಲ್ಲ. ಅದಕ್ಕೆ ಅಭಿಮಾನಿಗಳು ಇವರು ಸೀರಿಯಲ್ ಮಾಡ್ತಿಲ್ಲಲ್ಲಪ್ಪ, ಎಷ್ಟು ದಿನ ಆಯಿತು ನಾವು ನೋಡೇ ಇಲ್ಲ ಇವ್ರನ್ನ ಅಂಥೇಳಿ ಅದೆಷ್ಟು ಅಭಿಮಾನಿಗಳು ಇವ್ರು ಸೀರಿಯಲ್ ಮಾಡಲಿ ಅಂಥೇಳಿ ಕಾತರದಿಂದ ಕಾಯ್ತಾ ಇದ್ರು. ಈಗ ಆ ಅಭಿಮಾನಿಗಳಿಗೆಲ್ಲ ತುಂಬ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಈ ಒಂದು ವಿಚಾರದಿಂದ. ಅವರು ಈಗ ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಒಂದು ಶ್ರೀ ಗೌರಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಸೀರಿಯಲ್ ಕೂಡ ಆದಷ್ಟು ಶೀಘ್ರದಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಸೀರಿಯಲ್ನಲ್ಲಿ ಇವರ ಪಾತ್ರ ಯಾವ ಥರ ಇದೆ ಅಂತಂದರೆ, ಒಂದು ಇರುವೆಗೂ ಕೂಡ ಕಷ್ಟ ಕೊಡದೇ ಇರೋ ಅಪ್ಪನ ಮುದ್ದಿನ ಪ್ರೀತಿಯ ಮಗಳಾಗಿದ್ದಾರೆ. ಆಮೇಲೆ ಈ ಶ್ರೀ ಗೌರಿ ಇದ್ದಾರಲ್ವ, ಈ ಗೌರಿ ಅಂದರೆ ಮನೆಯವ್ರಿಗೆಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು. ಮತ್ತು ಬೆಳಗ್ಗೆ ಎಲ್ಲ ಅವರು ತುಂಬ ಚೆನ್ನಾಗಿರ್ತಾರ. ಆಮೇಲೆ ರಾತ್ರಿ ಆದ ತಕ್ಷಣ ಅವ್ರ ಅಪ್ಪನಿಗೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ರಾತ್ರಿ ಆದ ತಕ್ಷಣ ಅವ್ರ ಮಗಳಿಂದು ಕಾಲನ್ನು ಕಟ್ಟಾಕ್ತಾರೆ. ಅಂದರೆ ಬೆಳಗ್ಗೆ ಎಲ್ಲ ತಿರುಗಾಡೋದಕ್ಕೆ ಸುತ್ತಾಡೋದಕ್ಕೆ ಎಲ್ಲ ಬಿಡ್ತಾರೆ, ಫ್ರೀಡಮ್ ಆಗಿ ಇರ್ತಾರೆ ಅವರು. ಆದರೆ ರಾತ್ರಿ ಆದ ತಕ್ಷಣ ಆ ಒಂದು ಕಷ್ಟ ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಸೀರಿಯಲ್ ಕೂಡ ಆದಷ್ಟು ಬೇಗ ಶೀಘ್ರದಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ಅವರ ಅಭಿಮಾನಿಗಳಿಗೆ ಈ ಒಂದು ವಿಚಾರದಿಂದ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸಿತು? ಅಮೂಲ್ಯ ಅವರ ಅಭಿಮಾನಿಗಳಾದಂತಹ ನಿಮಗೆ ಎಷ್ಟು ಖುಷಿಯಾಗಿದೆ, ಆ ಒಂದು ಸೀರಿಯಲ್ನ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.